ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಲೈನ್ ನಾಯಕರುಗಳಾಗಿರ್ತಕ್ಕಂಥ ಸ್ವಂತ ಖರ್ಚಿನಿಂದ ಹೆಣ್ಮಕ್ಳುಗಳಿಗೆ ಗಂಡ್ಮಕ್ಳುಗಳಿಗೆ ಬಡ ಮಕ್ಕಳುಗಳಿಗೆ ಕಬಡ್ಡಿ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಕಾರ ವಸತಿ ನಿಲಯದ ಚಂದ್ರು ಅವರು ಆ ಮಕ್ಕಳುಗಳಿಗೆ ತಾವೇ ವಾಲಂಟಿಯರ್ ಆಗಿ ಮಾಡ್ತಾ ಇರೋದ್ರಿಂದ ತಮ್ಮ ಸಂಸ್ಥೆ ಜವಾಬ್ದಾರಿಯನ್ನು ನೀಡಿದೆ. ಅದನ್ನು ನಾನು ಒಂದು ಸಾಂಕೇತಿಕ ಹೋಗಿರ್ಲಿ ಯಾವೆಲ್ಲ ಇಟ್ಕೊಂಡು ಅದನ್ನ ಬಾರಿಸಿದ್ರ ಸರ್ ದೇವಗೌಡ ಸರ್ ಪಾಂಡಿಚೇರಿಯಲ್ಲಿ 2 ದಿವಸ ಇನ್ಸ್ಟಾಲೇಷನ್ ಮುಗಿಸಿ ನೋಡಿ. ಒಂದು ಹೇಳ್ತೀನಿ, ಅಲ್ಲಿಯ ಮುಖ್ಯಮಂತ್ರಿ ನಮ್ದು ಇನಾಗ್ರಲ್ ಸೆಷನ್ ಬಂದಿರು. ಎಷ್ಟು ಸರಳ ವ್ಯಕ್ತಿ ಅಂದರೆ ಅವ್ರ ಬಗ್ಗೆ ಹೇಳಿದ್ರು ಕಾರ್ ಹತ್ತದೇ ಇಲ್ವಂತವ್ರು. ಬೆಳಿಗ್ಗೆ 6 ಗಂಟೆಗೆ ಮನೆಯನ್ನು ಬುಲೆಟ್ ತಗೊಂಡು ಬಿಟ್ರೆ ಇಡೀ ಪಾಂಡಿಚೇರಿ ಸಿಟಿ ಎಲ್ಲನೂ ಸುತ್ತುತ್ತಾರಂತೆ ಬುಲೆಟ್ನಲ್ಲಿ. ಅವ್ರ ಜೊತೆಲಿ ಯಾರೋ 1-2-3 ಜನ ಅಷ್ಟೇ. ಎಸ್ಕಾರ್ಟ್ಸ್ ಇಲ್ಲ, ಡಿಪಾರ್ಟ್ಮೆಂಟ್ ಕಾರ್ ಹತ್ತಲ್ಲ. ಸುತ್ತೋದು ಅಲ್ಲಿ ಕಸ ತೆಗ್ದಿದ್ದಾರ, ಇದು ಮಾಡಿದ್ದಾರೆ, ನೀರಿಲ್ವಾ, UGD ವ್ಯವಸ್ಥೆಗಳಿಲ್ವ, ಏನೆಲ್ಲ ಸುತ್ತುತ್ತಾರಂತೆ. ಅಲ್ಲಿ ಒಂದು ಸುಮಾರು ಜನ ಅದನ್ನು ಹೇಳಿದ್ರು ನೋಡಿ ಅವ್ರಿಗೆ ಕೈ ಮುಗಿಬೇಕು ಅನ್ನಿಸ್ತು ನನಗೆ. ಇದ್ದಾರೆ ನಮ್ಮನ್ನು ರಾಜಕಾರಣಿಗಳು, ಒಳ್ಳೊಳ್ಳೆ ಜನ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡೋರಿದ್ದಾರೆ. ಸೊ ಹಾಗಾಗಿ ಆ ಒಂದು ಕಷ್ಟ ನಾವೆಲ್ಲ ಏನು ಫ್ಲೈಟ್ ಮಿಸ್ ಆಗ್ತಿತ್ತು, ಕಷ್ಟಪಟ್ಟು ಫ್ಲೈಟ್ ಇಟ್ಕೊಂಡು ಹತ್ತು ಓಡ್ಬಂದು ಚೆನ್ನೈಗೆ 4 ಗಂಟೆ ಪ್ರಯಾಣ ಮಾಡಿ ಪಾಂಡಿಚೇರಿಯಿಂದ ಚೆನ್ನೈಯಿಂದ ಫ್ಲೈಟ್ ಇಟ್ಕೊಂಡಿದ್ರು ಬಂದು ನಮ್ಮದು ಸ್ಕೂಲಿಂಗ್ ಇವತ್ತು. ನೀವು ಯಾರು ಲಯನ್ ಸಂಸ್ಥೆಗೆ ಸೇರ್ಕೊಂಡೆ. ಈಗ ಯಾಕೆ ಅಧ್ಯಕ್ಷ ಸ್ಥಾನಕ್ಕೂ ಒಪ್ಕೊಂಡೆ ಅಂತಂದ್ರೆ, ಲೀಡರ್ಶಿಪ್ ಈಸ್ ವಾಟ್ ಯು ಡೂ ವೆನ್ ನೋ ಒನ್ ಈಸ್ ವಾಚಿಂಗ್. ಯಾರು ನೋಡ್ದೇದಾಗ ನಾನು ಏನ್ ಮಾಡ್ತೀನೋ ಅದೇ ಲೀಡರ್ಶಿಪ್. ಮತ್ತೆ ನಾಯಕತ್ವ ಕುರ್ಚಿ ಅಲ್ಲ, ಅದು ನಿರಂತರ ಕೆಲಸ ಅಂತ ನಂಬಿರೋ ನಾನು. ಬರೀ ಕುರ್ಚಿ ಸಲ ಅದೇ ನೆಕ್ಸ್ಟ್ ಅದೇ ಅಂತ, ಅದು ನಿರಂತರವಾಗಿ ಕೆಲಸ ಸಾಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಮಂಡ್ಯ ಮಧುರ ಲಯನ್ ಸಂಸ್ಥೆಯ ಹಿರಿಯರಾದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ, ಮತ್ತೆ ಮಂಜು ಸರ್ ಅವರು, ಮತ್ತೆ ನಮ್ಮ ಕೆಂಪರಾಜ್ ಸರ್, ನಂದಿ ಸರ್, ದೇವೇಗೌಡ ಸರ್ ಹಾಗೂ ಎಲ್ಲರ ಮಾರ್ಗದರ್ಶನದಲ್ಲಿ, ಇಲ್ಲಪ್ಪ ನೀನು ಈ ಸಲ ಅಧ್ಯಕ್ಷನಾಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ ಅಂತ ನನ್ನ ಬೆಂತಟ್ಟರು. ಮತ್ತು ನನಗೂ ಆಸೆಗೆ ಒತ್ತಾಸೆಯಾಗಿ ನಿಂತುಕೊಂಡ್ರು. ಸೊ ಹಾಗಾಗಿ ನಾನು ಈ ವರ್ಷದ 2024 ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ, ಮತ್ತೆ ಪ್ರೌಡ್ ಆಗ್ತದೆ. ಮತ್ತೆ ನಾನು ಈ ನಿಟ್ಟಿನಲ್ಲಿ ನಮ್ಮ ಗವರ್ನರ್ ಸರ್ ಸುಬ್ರಹ್ಮಣ್ಯ ಸರ್ ಅವರು ಒಂದಷ್ಟು ವಿಷನ್ಸ್ ಅಂತ ಇಟ್ಕೊಂಡಿದ್ದಾರೆ. 1,00,000 ವೃಕ್ಷ, ಮತ್ತೆ ಮಾರ್ಕ್ ಯುವರ್ ಪ್ಲೇಸ್. ಹೀಗೆ ಒಂದು ಗವರ್ನರ್ ಅಲ್ಲಿ ಒಂದು 5-6 ವಿಷನ್ಸ್ಗಳು ಇರ್ತದೆ. ಸೊ ಆ ವಿಷನ್ಗಳ ಅವ್ರು ಏನು ವಿಷನ್ ಇಟ್ಕೊಂಡಿದ್ರೆ ಆ ವಿಷನ್ಗೆ ನಾನು ಒತ್ತಾಸೆಗೆ ನಿಂತ್ಕೊಂಡು ನಾನು ನನ್ನ ಕರ್ತವ್ಯವನ್ನು ಪಾಲಿಸ್ತೀನಿ ಅಂತ ಹೇಳ್ತಾ, ಜೊತೆಗೆ ನನ್ನೊಂದು ಸಣ್ಣ ಒಂದು ಆಸೆ, ಎಲ್ಲರೊಳಗೆ ಬಂದಾಗ ಎಲ್ಲ ಮನುಷ್ಯರು ಒಂದೇ ಅಂತ ನಾವು ಆಗ್ಬೇಕು. ಸೊ ಆ ನಿಟ್ಟಿನಲ್ಲೂ ನಾನು ಇದನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು, ಮತ್ತೆ ಮೌಢ್ಯತ್ವ ನಿವಾರಣೆ, ನಾನು ಜಾಸ್ತಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅಂದ್ರೆ ಯಾವುದು ಸತ್ಯವೋ ವೈಜ್ಞಾನಿಕವೋ ಅದನ್ನ ನಂಬ್ಕೊಂಡು ನೋಡೋಣ ಅಂತ ಅದನ್ನ ಅರಿವು ಮೂಡಿಸ್ಬೇಕು ಮಕ್ಕಳಲ್ಲಿ ಅಥವಾ ಶಿಕ್ಷಕರಲ್ಲಿ. ಆ ನಿಟ್ಟಿನಲ್ಲಿ ನಾನು ಸಾಕ್ತೀನಿ. ಮತ್ತೆ